ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. NMMS ಪರೀಕ್ಷೆ 2022-23ಕ್ಕಾಗಿ ಪತ್ರಿಕೆ 2ರಲ್ಲಿ ಇರುತ್ತೆ, ಸ್ಯಾಟ್ ಅಂತ ಇರುತ್ತೆ, ಸ್ಕೋಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ. ಅದರಲ್ಲಿ ವಿಜ್ಞಾನ ವಿಷಯದಿಂದನೂ ಕೂಡ ಸುಮಾರು 33ರಿಂದ 35 ಪ್ರಶ್ನೆಗಳು ಬರ್ತವೆ. ಇದಕ್ಕಾಗಿ ನಾವೇನು ಮಾಡ್ತಾ ಇದ್ದೀವಿ, ತಯಾರಿಯನ್ನು ಮಾಡ್ತಾ ಇದ್ದೀವಿ. ಈ ಮೊದಲಿಗೆ ನಾವೇನು ಮಾಡಿದ್ದೀವಿ, ವಿಡಿಯೋವನ್ನು ಮೊದಲ ಪಾಠ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅಂತಕ್ಕಂಥ ಪಾಠದ ಮೊದಲ ಭಾಗದಲ್ಲಿ 20 ಪ್ರಶ್ನೆಗಳನ್ನು ಹಾಕಿದ್ದೀವಿ. ಈ 20 ಪ್ರಶ್ನೆಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS 2022-23 ವಿಜ್ಞಾನ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. NMMS ಪರೀಕ್ಷೆಗಾಗಿ ಹಾಗೂ ಇತರ ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಈ ಪಾಠದಲ್ಲಿ ಇರತಕ್ಕಂಥ ಪ್ರಶ್ನೆಗಳು ಮತ್ತು ಕಲಿಕಾಂಶಗಳು ತುಂಬಾನೇ ಉಪಯುಕ್ತವಾಗಿದ್ದಾವೆ. ಏನಾದರೂ ಡೌಟ್ ಇದ್ರೆ ಸಾವು ಕಮೆಂಟ್ನಲ್ಲಿ ಪಿನ್ ಅನ್ನು ಸಹಿತ ಮಾಡಬಹುದು ಅಂತ ಹೇಳ್ತಾ ಮುಂದುವರೆದ ಭಾಗದಲ್ಲಿ 21ರಿಂದ 40 ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 21 ಇತ್ತು, ಉಳುಮೆ ಮಾಡಿದ ಮಣ್ಣಿನ ದೊಡ್ಡ ಉಂಡೆಗಳನ್ನ ಏನಂತ ಕರೀತಾರೆ? ನೋಡಿ, ಭೂಮಿಯನ್ನು ಉಳುಮೆ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಮಣ್ಣಿನ ದೊಡ್ಡ ದೊಡ್ಡ ಉಂಡೆಗಳಿಗೆ ಏನಂತ ಕರೀತಾರಪ್ಪ ಅಂದ್ರೆ ಹೆಂಟೆಗಳು ಅಂತ ಕರೀತಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಪ್ರಶ್ನೆ 22, ಮಣ್ಣನ್ನು ಮಟ್ಟ ಮಾಡಲು ಸಹಾಯಕವಾಗುವ ಉಪಕರಣ ಯಾವುದು? ಮಟ್ಟ ಅಂತಂದ್ರೆ ಸಮತಟ್ಟು, ಓಕೆ, ಲೆವೆಲ್ ಅಂತ ಕರೀತಾರೆ. ಸೊ ಸಂಪೂರ್ಣವಾಗಿ ಅದನ್ನ ಲೆವೆಲರ್ ಅಂತಾನು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ. ಮಣ್ಣನ್ನ ಮಟ್ಟ ಮಾಡಲಿಕ್ಕೆ ಲೆವೆಲರ್ನ ಉಪಯೋಗವನ್ನ ಪಡಿತಾರೆ. ಪ್ರಶ್ನೆ 23, ಮಣ್ಣನ್ನು ಸಣ್ಣ ಕಣಗಳ ಗಾತ್ರಕ್ಕೆ ಪುಡಿ ಮಾಡಲು ಸಹಾಯಕವಾಗುವ ಸಲಕರಣೆಗಳು ಯಾವುವು? ನೋಡಿ, ಮಣ್ಣಿನ ಸಣ್ಣ ಕಣಗಳ ಗಾತ್ರಕ್ಕೆ ಪುಡಿ ಮಾಡಲಿಕ್ಕೆ ಯಾವೆಲ್ಲ ಸಲಕರಣೆಗಳು ಉಪಯೋಗಿಸ್ತಾರೆ ಅಂದ್ರೆ ನೇಗಿಲು ಉಪಯೋಗಿಸ್ತಾರೆ, ಎಡೆ ಕುಂಟೆ ಉಪಯೋಗಿಸ್ತಾರೆ, ಕಲ್ಟಿವೇಟರ್ ಅನ್ನ ಸಹಿತ ಏನ್ ಮಾಡ್ತಾರಪ್ಪ ಅಂದ್ರೆ ಬಳಕೆಯನ್ನ ಮಾಡ್ತಾರೆ. ಇದು ಯಾವುವು ಅಂತ ಆಗಬೇಕಿತ್ತು. ಸೊ ನೆಕ್ಸ್ಟ್ ಕ್ವಶನ್ 24, ಮಣ್ಣನ್ನು ಉಳುಮೆ ಮಾಡಲು, ಬೆಳೆಗೆ ಗೊಬ್ಬರಗಳನ್ನ ಹಾಕಲು, ಕಳೆಗಳನ್ನು ತೆಗೆಯಲು, ಮಣ್ಣನ್ನು ಪುಡಿ ಮಾಡಲು ಬಳಸುವ ಕೃಷಿ ಉಪಕರಣ ಯಾವುದು? ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಇದೆ, ಲಾಸ್ಟ್ ಟೈಮ್ ಇದು ರಿಪೀಟ್ ಆಗದ. ಮಣ್ಣನ್ನು ಉಳುಮೆ ಮಾಡ್ತಾರೆ, ಬೆಳೆಗೆ ಗೊಬ್ಬರಗಳನ್ನು ಹಾಕ್ತಾರೆ, ಕಳೆಗಳನ್ನು ತೆಗಿತಾರೆ. ಸೊ ಮಣ್ಣನ್ನು ಪುಡಿ ಮಾಡಲಿಕ್ಕೆ ಯಾವ ಉಪಕರಣ ಬಳಸ್ತಾರೆ ಅಂದ್ರೆ ನೇಗಿಲನ್ನು ಬಳಸ್ತಾರೆ. ಸೊ ನೇಗಿಲು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 25, ನೇಗಿಲಿನ ಬಲಯುತವಾದ ತ್ರಿಕೋನಾಕಾರದ ಕಬ್ಬಿಣದ ಚೂರಕ್ಕೆ ಏನಂತ ಕರೀತಾರೆ? ಸೊ ನೇಗಿಲಿಗೆ ಇರ್ತದ, ಅದು ತುಂಬಾ ಗಟ್ಟಿ ಮುಟ್ಟಿರ್ತದ ಮತ್ತು ತ್ರಿಕೋನ ಆಕಾರದಲ್ಲಿ ಇರ್ತಕ್ಕಂಥ ಒಂದು ಕಬ್ಬಿಣದ ಚೂರು ಇರ್ತದ. ಸೊ ಇದನ್ನ ಏನಂತ ಕರೀತಾರಪ್ಪ ಅಂದ್ರೆ ನೇಗಿಲಿನ ಕುಳ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ಇತ್ತು. ಪ್ರಶ್ನೆ 26, ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನ ಸಡಿಲಗೊಳಿಸಲು ಬಳಸತಕ್ಕಂಥ ಸರಳವಾದ ಕೃಷಿ ಉಪಕರಣ ಯಾವುದು? ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಸರಳವಾದ ಕೃಷಿ ಉಪಕರಣ, ಅಗದಿ ಸಿಂಪಲ್ ಆಗಿರ್ತಕ್ಕಂಥದ್ದು ಎಡೆ ಕುಂಟೆ ಅಂತ ಕರೀತಾರೆ. ಸೊ ಕಳೆಗಳನ್ನು ಸಹಿತ ತೆಗಿತಾರೆ, ಮಣ್ಣನ್ನು ಸಹಿತ ಏನ್ ಮಾಡ್ತಾರಪ್ಪ ಅಂದ್ರೆ ಸಡಿಲವನ್ನ ಮಾಡ್ತಾರೆ. ಪ್ರಶ್ನೆ 27, ಪ್ರಸ್ತುತವಾಗಿ ಉಳುಮೆ ಮಾಡಲು ಟ್ರ್ಯಾಕ್ಟರ್ ಸಹಾಯದಿಂದ ಎಳಿತಕ್ಕಂಥ ಕೃಷಿ ಉಪಕರಣ ಯಾವುದು? ಇದು ಇಂಪಾರ್ಟೆಂಟ್ ಇದೆ. ಈಗಿನ ದಿನಮಾನಗಳಲ್ಲಿ ಉಳುಮೆ ಮಾಡಲಿಕ್ಕೆ ಟ್ರ್ಯಾಕ್ಟರ್ನ ಸಹಾಯದಿಂದ ಎಳಿತಾರೆ, ಅದನ್ನ ಏನಂತ ಕರೀತಾರೆ? ಕಲ್ಟಿವೇಟರ್ ಅಂತ ಕರೀತಾರೆ. ನೆಕ್ಸ್ಟ್ 28, ಯಾವ ಕೃಷಿ ಉಪಕರಣದ ಬಳಕೆಯಿಂದ ದೈಹಿಕ ಶ್ರಮ ಮತ್ತು ಸಮಯ ಉಳಿತಾಯ ಮಾಡಬಹುದು? ನೋಡಿ, ದೈಹಿಕ ಶ್ರಮ ಮತ್ತು ಸಮಯ ಉಳಿತಾಯವನ್ನ ಉಳುಮೆ ಮಾಡಲಿಕ್ಕೆ, ಉಳುಮೆ ಮಾಡಲಿಕ್ಕೆ ಅಂತ ಇಲ್ಲಿ ಒಂದು ಶಬ್ದ ಬರಬೇಕು, ಅದು ಕಲ್ಟಿವೇಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. 29, ಅಧಿಕ ಇಳುವರಿ ಪಡೆಯಲು ಯಾವುದರ ಆಯ್ಕೆ ಅತಿ ಪ್ರಮುಖವಾಗಿದೆ? ನೋಡಿ, ನಾವು ಬರೀ ಇಳುವರಿಯನ್ನು ಪಡಿಬೇಕಾದ್ರೆ ಮಳೆ, ಇದನ್ನೆಲ್ಲನೂ ಕೂಡ ಅವಲಂಬಿಸ್ತೀವಿ. ಬಟ್ ಮೇನ್ ಇರ್ತಕ್ಕಂಥದ್ದು ಬೀಜಗಳ ಆಯ್ಕೆ. ಸೊ ಎಷ್ಟು ಉತ್ತಮ ಗುಣಮಟ್ಟದ ಬೀಜವನ್ನ ಆಯ್ಕೆ ಮಾಡ್ತೀವಲ್ಲ, ಅದರ ಮೇಲೆ ಏನಾಗಿರ್ತದಪ್ಪ ಅಂದ್ರೆ ಅಧಿಕ ಫಸಲು, ಅಧಿಕ ಇಳುವರಿ ಕೂಡ ಅವಲಂಬನ ಆಗಿರ್ತದೆ. ಪ್ರಶ್ನೆ 30, ನೀರಿನ ಮೇಲೆ ಬೀಜಗಳು ತೇಲುವುದನ್ನು ಕಂಡು ಬಂದರೆ ಅವು ಎಂತಹ ಬೀಜಗಳು? ಇದು ಇಂಪಾರ್ಟೆಂಟ್ ಇದೆ. ನೋಡಿ, ಚೆನ್ನಾಗಿರ್ತಕ್ಕಂಥ ಬೀಜಗಳು ಮತ್ತು ಹಾನಿಗೊಳಗಾದ ಬೀಜಗಳು, ಉತ್ತಮ ಗುಣಮಟ್ಟದ ಬೀಜಗಳು ಅಂತಲೂ ಕೂಡ ಕರೀತಾರೆ. ಸೊ ಈಗ ನಾವು ಬೀಜಗಳನ್ನು ನೀರಿನಲ್ಲಿ ಹಾಕ್ತೀವಿ. ಸೊ ನೀರಿನಲ್ಲಿ ಹಾಕಿದಾಗ ತೇಲ್ತಾವೆ. ಅವು ತೇಲಿದ್ರೆ ಏನಂತ ಕರಿತೀವಿ? ಹಾನಿಗೊಳಗಾದ ಬೀಜಗಳು. ಅವು ತೇಲದೆ ಕೆಳಗಡೆ ಇತ್ತಂದ್ರೆ ಉತ್ತಮ ಗುಣಮಟ್ಟದ ಬೀಜಗಳು, ಸದೃಢ ಬೀಜಗಳು ಅಂತ ಏನ್ ಮಾಡ್ತೀವಿ, ಕರಿತೀವಿ. ಇದೊಂದು ಪ್ರಯೋಗವನ್ನ ಮಾಡಿ ಬೀಜಗಳ ಒಂದು ಗುಣಮಟ್ಟವನ್ನ ಅಳಿಬಹುದು. ಪ್ರಶ್ನೆ 31,
ಬಿತ್ತನೆಗೆ ಬಳಸ್ತಕ್ಕಂಥ ಸಾಂಪ್ರದಾಯಿಕ ಸಲಕರಣೆ ಯಾವುದು? ಸಾಂಪ್ರದಾಯಿಕ ಅಂತಂದ್ರೆ ಹಿಂದೆ ಬಂದಿರತಕ್ಕಂಥ ಪ್ರಾಚೀನವಾಗಿರ್ತಕ್ಕಂಥದ್ದು ಕೂರಿಗೆ ಅಂತ ಕಳಿಸ್ತಾರೆ, ಅದನ್ನು ಬಿತ್ತನೆ ಮಾಡಲಿಕ್ಕೆ ಉಪಯೋಗಿಸ್ತಾರೆ. 32 ಟ್ರ್ಯಾಕ್ಟರ್ ಸಹಾಯದಿಂದ ಬಿತ್ತನೆ ಮಾಡುವ ಉಪಕರಣ ಯಾವುದು? ಎಸ್, ಟ್ರ್ಯಾಕ್ಟರ್ ಸಹಾಯದಿಂದ ಬಿತ್ತನೆ ಮಾಡತಕ್ಕಂಥ ಉಪಕರಣವನ್ನ ಯಾಂತ್ರಿಕ ಕೂರಿಗೆ ಅಂತ ಕರೀತಾರೆ. 33 ಯಾವ ಉಪಕರಣದ ಬಳಕೆಯಿಂದ ಬಿತ್ತನೆಯ ಶ್ರಮ ಮತ್ತು ಸಮಯವನ್ನ ಉಳಿಸಬಹುದು? ನೋಡಿ, ಉಪಕರಣವನ್ನ ಕೇಳಿದ್ದಾರೆ, ಅದು ಯಾಂತ್ರಿಕ ಇದೆ. ಇದರಿಂದ ಸಮಯ ಮತ್ತು ಶ್ರಮ ಎರಡನ್ನು ಕೂಡ ಉಳಿಸಬಹುದು. ಎಲ್ಲಿ? ಬಿತ್ತನೆಗಾಗಿ. ಯಾಂತ್ರಿಕ ಕೂರಿಗೆ ಅಂತಕ್ಕಂಥದ್ದು ಸರಿ ಉತ್ತರ ಬರ್ತದೆ. 34 ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ಸೇರಿಸ್ತಕ್ಕಂಥ ಪದಾರ್ಥಗಳಿಗೆ ಏನಂತ ಕರೀತಾರೆ? ಇದು ಇಂಪಾರ್ಟೆಂಟ್ ಇದೆ, ಲಾಸ್ಟ್ ಟೈಮ್ ಕ್ವಶನ್ ಬಂದಿತ್ತು. ನೋಡಿ, ಸಸ್ಯಗಳು ಆರೋಗ್ಯಕರವಾಗಿ ಬೆಳಿಬೇಕಾದ್ರೆ ಪೋಷಕಾಂಶ ರೂಪದಲ್ಲಿ ನಾವು ಮಣ್ಣಿಗೆ ಸೇರಿಸ್ತಕ್ಕಂಥದ್ದನ್ನು ಏನಂತ ಕರಿತೀವಿ? ಸಾವಯವ ಗೊಬ್ಬರಗಳು. ಅದಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ರಸಗೊಬ್ಬರಗಳು ಅಂತಲೂ ಕೂಡ ಕರಿತೀವಿ. ಪ್ರಶ್ನೆ 35 ಮಣ್ಣಿನ ಪೋಷಕಾಂಶಗಳ ಕೊರತೆಗೆ ಸಹ ಇದು ಒಂದು ಮುಖ್ಯ ಕಾರಣ. ನೋಡಿ, ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆಗೆ ಬಹಳನೇ ಕಾರಣಗಳಿದ್ದಾವೆ. ಅದರಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳಿತೀವಲ್ಲ, ಇದು ಕೂಡ ಒಂದು ಕಾರಣ ಆಗ್ತದೆ. ಎದಕ್ಕೆ? ಮಣ್ಣಿನ ಪೋಷಕಾಂಶದ ಕೊರತೆಗೆ. ನೋಡಿ, ನಾವು ಕಂಟಿನ್ಯೂಸ್ ಆಗಿ ಹೊಲದಲ್ಲಿ ಬೆಳೆಗಳನ್ನ ಬೆಳೆದ ನಂತರ ಆ ಮಣ್ಣಿನ ಗುಣಮಟ್ಟ ಏನಾಗ್ತದ? ಕಡಿಮೆ ಆಗ್ತದ. ಇದು ಕೂಡ ಒಂದು ಕಾರಣ ಅಂತ ಹೇಳ್ತೀವಿ, ನಿರಂತರವಾಗಿ ಬೆಳೀತಕ್ಕಂಥ ಬೆಳೆಗಳು. ಪ್ರಶ್ನೆ 36 ಜಮೀನಿಗೆ ಗೊಬ್ಬರಗಳನ್ನು ಹಾಕುವ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಅದನ್ನ ಗೊಬ್ಬರ ನೀಡುವಿಕೆ ಅಂತ ಕರೀತಾರೆ. ನಾವೇನ ಎಸ್ ಜಮೀನುಗಳಿಗೆ ಭೂಮಿಗೆ ಗೊಬ್ಬರಗಳನ್ನು ಹಾಕ್ತೀವಲ್ಲ, ಅದನ್ನ ಗೊಬ್ಬರ ನೀಡುವಿಕೆ ಅಂತ ಕರೀತಾರೆ. 37 ಸಸ್ಯಗಳ ದುರ್ಬಲ ಬೆಳವಣಿಗೆಗೆ ಇದು ಸಹ ಒಂದು ಮುಖ್ಯ ಕಾರಣವಾಗಿದೆ. ನಾವು ಬರೀ ಬಿತ್ತನೆ ಮಾಡ್ತೀವಿ, ಆದ್ರೆ ಅಧಿಕ ಫಸಲಿನ ಆಸೆ ಪಡ್ತೀವಿ, ಬಟ್ ಏನಾಗ್ತವಪ್ಪ ಅಂದ್ರೆ ಸಸ್ಯಗಳು ಅಷ್ಟೊಂದು ರೀತಿಯಾಗಿರ್ತಕ್ಕಂಥ ಸದೃಢವಾಗಿ ಬೆಳೆಯೋದಿಲ್ಲ, ದುರ್ಬಲವಾಗಿನೇ ಬೆಳಿತಾವೆ. ಇದಕ್ಕೆ ಕಾರಣ ಅಸಮರ್ಪಕ ಅಥವಾ ಕಡಿಮೆ ಗೊಬ್ಬರಗಳನ್ನ ಹಾಕಿರ್ತಕ್ಕಂಥದ್ದು. ಪ್ರಶ್ನೆ 38 ಗೊಬ್ಬರವನ್ನ ಯಾವುದರ ಸಹಾಯದಿಂದ ಪಡೆಯಲಾಗುತ್ತದೆ? ನೋಡಿ, ಸಸ್ಯ ಮತ್ತು ಪ್ರಾಣಿಗಳ ವಿಘಟನೆಯಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಗೊಬ್ಬರಗಳನ್ನ ಪಡಿತಾರೆ. ಪ್ರಶ್ನೆ 39 ಪ್ರಮುಖವಾಗಿ ಬಳಸ್ತಕ್ಕಂಥ ರಸಗೊಬ್ಬರಗಳು ಯಾವುವು? ನೋಡಿ, ನೆನಪಿಟ್ಕೊಡ್ರಿ, ಯೂರಿಯಾ ಆಗಿರ್ಬೋದು, ಅಮೋನಿಯಂ ಸಲ್ಫೇಟ್ ಆಗಿರ್ಬೋದು, ಸೂಪರ್ ಫಾಸ್ಫೇಟ್ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು, NPK, ಇವೆಲ್ಲ ಏನಪ್ಪ ಅಂದ್ರೆ ಬಳಸ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ರಸಗೊಬ್ಬರಗಳು ಆಗಿದ್ದಾವೆ. ಲಾಸ್ಟ್ ಕ್ವಶನ್ ಇದೆ ವಿಡಿಯೋದ, NPK ಅಂದ್ರೆ ಏನು ಅಂತ ಕೇಳಿದ್ದಾರೆ. NPK ಅಂತಕ್ಕಂಥದ್ದು ಒಂದು ರಸಗೊಬ್ಬರ. ಇದರ ವಿಸ್ತೃತ ರೂಪ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಇಷ್ಟು ಮೊದಲ ಪಾಠ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆಯಲ್ಲಿ. ಎರಡನೇ ಭಾಗದಲ್ಲಿ ನಾವು 21ರಿಂದ 40ರವರೆಗೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಪರೀಕ್ಷೆಗಾಗಿ ಬರ್ಬೋದಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ನೋಡಿದೀವಿ. ಇಲ್ಲಿ ಸರಳ ಪ್ರಶ್ನೆಗಳಿದ್ದಾವೆ, ಸಾಧಾರಣ ಮಟ್ಟದ ಪ್ರಶ್ನೆಗಳಿದ್ದಾವೆ, ಮತ್ತೆ ಕಠಿಣ ಸ್ತರದ ಪ್ರಶ್ನೆಗಳ ಸಹಿತನೂ ಕೂಡ ಆಗಿದ್ದಾವೆ. ಎಲ್ಲ ವಿಡಿಯೋಗಳನ್ನ ನೋಡಿದ್ದೇ ಆಗಿದ್ರೆ ಖಂಡಿತವಾಗಿ ತಾವು ಏನ್ ಮಾಡಬಹುದು, ವಿಜ್ಞಾನದಲ್ಲಿ 33ರಿಂದ 35 ಅಂಕಗಳನ್ನ ಪಡಿಬಹುದು ಅಂತ ಹೇಳ್ತಾ SS ವಿಡಿಯೋಗಳನ್ನ ಸಹಿತ ನೋಡಿ. ಅದರ ಪ್ಲೇಲಿಸ್ಟ್ ಲಿಂಕ್ ಅನ್ನ ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿ.